ಓವರ್ ನೈಟ್ ಆಗ್ಬಿಡ್ಬೇಕು ಅಂತ ಆಸೆ ಪಡ್ತಾರೆ. ಬಂದ ತಕ್ಷಣ ಕತೆ ಕೇಳ್ಬಿಡಿ ಸರ್, 5 ನಿಮಿಷ ನೋಡ್ಬಿಡಿ ಸರ್ ಕತೆ. ನಾವು ಯಾವುದೋ ಮೀಟಿಂಗ್ ಇರ್ತೀವಿ. ಸೊ ನಾನು ಅವ್ರಿಗೆಲ್ಲ ಹೇಳೋದಿಷ್ಟೇ, ಆ ಥರ ಕೊಡಬೇಡಿ. ಯಾರು ಓವರ್ ನೈಟ್ ಇಲ್ಲಿ ಸ್ಟಾರ್ ಕೂಡ ಆಗಿಲ್ಲ, ಇಲ್ಲ ಯಾರೂ ಇಲ್ಲಿ ಹೆಸರು ಮಾಡೋಕ್ಕಾಗೋದಿಲ್ಲಪ್ಪ. ಪೇಷನ್ಸ್ ಇರಲಿ. ಎಷ್ಟು ಪೇಷನ್ಸ್ ಇರ್ತದೆ ನಿಮಗೆ, ಅದೇ ನಿಮ್ಮ ಬಂಡವಾಳ. ಆಟೋಮೆಟಿಕ್ಕಾಗಿ ಚೆನ್ನಾಗಿ ಬೆಳೀತೀರ ನೀವು ಅಂತ ನಾನು ಎಲ್ರಿಗೂ ಇದನ್ನು ನಾನು ಹೇಳ್ತಾ ಇರ್ತೀನಿ. ನನಗೆ ದಿನ ಈ ಥರದ ಒಂದು 2-3 ಒಂದು ಈ ಥರದ್ದು ಆಗ್ತಾ ಇರುತ್ತೆ. ಸೊ ನಾನು ನಿಮ್ಗೆ ಹೇಳೋದಷ್ಟೇ, ನೀವು ಚಿತ್ರರಂಗದಿಂದ 3 ತಲೆಮಾರು ನೋಡಿದ್ದೀರಾ. ಪೇಷನ್ಸನ್ನು ಇಟ್ಕೊಳ್ಳಿ, ನಿಮ್ಮ ಕೆಲಸ ನೀವು ಮಾಡ್ತಾ ಇರಿ, ಬಾಗಿಲು ಯಾರು ತರ್ತಾರೆ ನಿಮಗೆ ಅಷ್ಟೇ. ಓಕೆ, ಸೂಪರ್. ನಾವು ಇವಾಗ ಒಂದು ಇನ್ಸ್ಪಿರೇಷನ್ ಅದು. ಸೊ ಸೂಪರ್, ತುಂಬಾ ಖುಷಿ ಅನ್ನಿಸ್ತಾ ಇದೆ. ಖಂಡಿತ ಉತ್ತಮ ಅವಕಾಶ ಹುಡುಕಿ ಬರ್ಲಿ. ಸರ್ ಹೇಳಿದ ಹಾಗೆ ಸಹನೆ ಜೊತೆಗಿರ್ಲಿ ಅಂತ ಹೇಳ್ತಾ, ಸುಧೀಂದ್ರ ವೆಂಕಟೇಶ್ ಅವ್ರ ಕಣ್ ತುಂಬಿ ಬಂತು, ಆಗ್ಲೇ ಖುಷಿ ಆಗಿದ್ದಾರೆ. ಎಲ್ರಿಗೂ ನಮಸ್ತೆ. ಬಂದಿರುವಂಥ ಎಲ್ಲ ಮಾಧ್ಯಮದವ್ರಿಗೆ ಮತ್ತು ನನ್ನ ಸ್ನೇಹಿತರಿಗೆ, ಬಂಧು ಬಳಗ ಅವ್ರಿಗೆ ಎಲ್ಲರಿಗೂ ತುಂಬ ಹೃದಯ ಸ್ವಾಗತ ಕೊಡ್ತೀನಿ. ನಾನು ಇವತ್ತು ಮಾಡಬೇಕು ಅಂತ ಡಿಸೈಡ್ ಮಾಡಿದ ತಕ್ಷಣ ಒಂದು 3 ಕಾರಣ ಇತ್ತು. ಒಂದು ವಿಜಯಮ್ನವ್ರು ಕರಿಬೇಕು ವೇದಿಕೆ ಮೇಲೆ, ಇನ್ನೊಂದು ರಾಕ್ಲೈನ್ ವೆಂಕಟೇಶ್ ಅವ್ರು ಕರಿಬೇಕು, ಶ್ರುತಿಯವ್ರು ಕರಿಬೇಕು ಅಂತ ನನಗೆ ಆಸೆ ಇತ್ತು. ಯಾಕೆ ಅಂದರೆ ನಮಗೆ ಫಸ್ಟು ಕೆಲಸ ಕೊಡಿಸಿದ್ದು ವಿಜಯಮ್ನವರು. ಹೋಗಪ್ಪ, ಅಲ್ಲಿ ರಾಕ್ಲೈನ್ ವೆಂಕಟೇಶ್ ಇದ್ದಾರೆ, ಅಲ್ಲೋ ಕೆಲಸ ಕೇಳು, ಕೆಲಸನೂ ಕೊಡ್ತಾರೆ, ಸ್ಯಾಲ್ರಿನೂ ಕೊಡ್ತಾರೆ ಅಂತೇಳಿ ಅದೊಂದು ಕನೆಕ್ಟ್ ಮಾಡಿಕೊಂಡೆ. ನಮ್ಮ ಚಿಕ್ಕಪ್ಪ ಮಾಡಿದಂಥ ನಗು ನಗು ಸಿನಿಮಾದಲ್ಲಿ ಶ್ರುತಿ ಮೇಡಮ್ ಅವರಾಗಿ ಹೇಳ್ಬಿಟ್ರು, ನಾನು ಹೇಳೋಣ ಅಂದ್ಕೊಂಡಿದ್ದೆ, ನಾಯಕಿಯಾಗಿ ಮಾಡಿದ್ರು. ಸೊ ಕರೆಕ್ಟಾಗಿ ಆಕ್ಟ್ ಆಗತ್ತೆ. ಒಳ್ಳೆ ಹೃದಯ ಇರೋರು ಬಂದು ಲಾಂಚ್ ಮಾಡಿಕೊಟ್ರೆ ನಮ್ದಾಯ್ತು. ನಮ್ಮ ಚಿಕ್ಕಪ್ಪ ಬೆಳೆಸಿದ್ರು, ನಮ್ದು ಒಂದು ಜರ್ನಿ ಆಯಿತು. ನೆಕ್ಸ್ಟ್ ಇಯರ್ಗೆ 50 ವರ್ಷ ಆಗ್ತಾಯಿದೆ ಸಂಸ್ಥೆಗೆ. ಒಂದು 3,000 ಚಿಲ್ಲರೆ ಕೆಲಸ ಮಾಡಿದ್ದೀವಿ. ನೆಕ್ಸ್ಟ್ ಇವರು ಫ್ಯೂಚರ್ ಎಲ್ಲ ಬೇಕಲ್ವಾ, ಹಾಗಾಗಿ ಅವನಿಗೆ ಹೀರೋ ಆಗಬೇಕು ಅಂತ ಆಸೆ ಇತ್ತು. ನಾನು ಹೇಳಿದೆ, ಏನು ತಯಾರಿ ಮಾಡ್ಕೋಬೇಕಾದ್ರೆ ಮಾಡ್ಕೊ ಅಂತ ಹೇಳಿದೆ. ಎಲ್ಲ ಎಜುಕೇಶನ್ ಮುಗೀತು, ಒಂದೆಲ್ಲ ಬೇರೆ ಕಡೆಯಿಂದೆಲ್ಲೂ ಕೆಲಸದ್ದೆಲ್ಲ ಬರ್ತಾ ಇತ್ತು, ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ಕೆಲಸದ್ದು. ಬೇಡ ನಮ್ಮ ಚಿಕ್ಕಪ್ಪ ಬಿಟ್ಟೋಗಿರೋ ಸಂಸ್ಥೆಗೆ ಡೆವಲಪ್ ಮಾಡಿದ್ದೀನಿ, ನಾವು ತೊಂದರೆ ಇಲ್ಲ, ಇಲ್ಲೇ ಕೆಲಸ ಮಾಡು ಅಂತೇಳಿ ನಮ್ಮ ಕಂಪನಿಯ ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಅವನೇ ಹ್ಯಾಂಡ್ಲ್ ಮಾಡ್ತೀನಿ ಮೇಡಮ್. ಟೋಟಲ್ ಆಗಿ ನಾನು ಓದ್ಕೊಂಡಿದ್ದಾಗಲೂ ಮಾಡ್ತಾ ಇದ್ದ, ಅದು ಕಂಟಿನ್ಯೂ ಮಾಡ್ಕೊಂಬಂದ. ಅದಕ್ಕೆ ನಮ್ಮ ಕುಟುಂಬದವರೆಲ್ಲನೂ ಸಾಕ್ಷಿ ಇದ್ದಾರೆ. ಆ ಥರ ನಮ್ಮ ಕುಟುಂಬದವರು ಎಲ್ಲರೂ ಸಾಥ್ ಕೊಡ್ತಾರೆ. ಆಮೇಲೆ ಒಂದು ಒಳ್ಳೆ ಸ್ಕ್ರಿಪ್ಟ್ ಬಂತು, ವಿಜಯ್ ಮಾಡ್ಕೊಂಬಂದಿದ್ದಾರೆ, ಪ್ರೊಡ್ಯೂಸ್ ಮಾಡಬೇಕು ಇದನ್ನ ನಮ್ಮ ಕಂಪನಿಲೇ ಅಂತ. ನಮ್ಮ ಚಿಕ್ಕಪ್ಪ ಪತ್ರಕರ್ತರ ಪಾಲ್ದಾರಿಕೆಯಲ್ಲೇ 6 ಸಿನಿಮಾ ಮಾಡಿದ್ರು. 6 ಪಿಕ್ಚರ್ ಹಿಟ್ ಆಗಿತ್ತು ಆ ಟೈಮಲ್ಲಿ. ಒಲವಿನ ಉಡುಗೊರೆ ಆಗ್ಬೋದು, ಗಣೇಶನ್ ಮದುವೆ ಆಗ್ಬೋದು, ಗೌರಿ ಗಣೇಶ ಆಗ್ಬೋದು, ಅಥವಾ ಪಟ್ಟಣಕ್ಕೆ ಬಂದ ಪುಟ್ಟ ಗುಂಡನ ಮದುವೆ, ಮೇಡಮ್ ಅವ್ರದ್ದು ನಗು ನಗರದಲ್ಲಿ, ಲಹರಿ ಅವ್ರಿಗೆ ಗಣೇಶನ್ ಗಲಾಟೆ ಅಂತ ಒಂದು ಸಿನಿಮಾ ಮಾಡ್ಕೊಡ್ತಿದ್ರು ನಮ್ಮ ಅಂಕಲ್, ಅದು ಹಿಟ್ ಆಗಿತ್ತು. ಅದಾದ್ಮೇಲೆ ನಾವು ಸುಮ್ಮನೆ ಆಗೋಗ್ಬಿಟ್ಟಿದ್ವಿ. ಯಾಕೆ ಸುಮ್ಮನೆ ಆಗಿದ್ದು ಅಂದ್ರೆ ಸುಮಾರು ಜನ ನನಗೆ ಕೇಳೋದು, ಸರ್ ಉಪೇಂದ್ರ ಸರ್ ಹೇಳಿದ್ರು ಎಲ್ಲ ಪ್ರೆಸ್ಗೆಲ್ಲ ಫ್ರೀ ಕಾಲ್ ಶೀಟ್ ಕೊಡ್ತೀನಿ ಮಾಡಿ ಅಂತೇಳಿ. ಹಿಂದೆ ಎಲ್ಲ ಮಾಡಿದಾಗ ಮೇಡಮ್ ಹತ್ರ ಕಾಲ್ ಶೀಟ್ ತೊಗೋಬೇಕಾದ್ರೆ ಒಂದು ಬಲ್ಕ್ ಆಗಿ ಹೋಗಿ ತೊಗೊಂಡಿದ್ದು. ಇವತ್ತು ಡೈಲಿ ವೈಸ್ ಬಂದ್ಬಿಟ್ಟಿದೆ. ನನಗೆ ತುಂಬ ಜನ ಇನ್ಸ್ಪಿರೇಷನ್ ಮಾಡಿದ್ರು ಸಿನಿಮಾ ಮಾಡಿ ಅಂತೇಳಿ. ಮಾಡ್ಬೋದಾಗಿತ್ತು, ಇಂಡಸ್ಟ್ರಿಯಿಂದ ನನಗೆ ಪೂರ್ತಿ ಸಾಥ್ ಇದೆ. ಆ್ಯಕ್ಚುಲಿ ಒಂದು ಒಳ್ಳೆ ಗುಡ್ ವಿಲ್ ಇಟ್ಕೊಂಡಿದ್ದೀವಿ. ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂತಂದರೆ ಅಕಸ್ಮಾತ್ ಹೆಚ್ಚು ಕಮ್ಮಿ ಆದರೆ ನಾನು ನಂಬ್ಕೊಂಡು 4 ಫ್ಯಾಮಿಲಿ ಇದೆ. ನನ್ನ ಫ್ಯಾಮಿಲಿ ಇದೆ, ಸುರೇಂದ್ರ ಅವ್ರ ಫ್ಯಾಮಿಲಿ ಇದೆ, ವಾಸು ಫ್ಯಾಮಿಲಿ ಇದೆ. ಮತ್ತೆ ಫ್ಯಾಮಿಲಿ ಡಿಸ್ಟರ್ಬ್ ಮಾಡ್ಕೊಳ್ಳೋದು ಬೇಡ, ಯಾಕೆ ಈಗ ಕಳ್ಕೊಂಡ್ಬಿಟ್ರೆ ತುಂಬ ಹೊಟ್ಟೋಗುತ್ತೆ, ದುಡಿಯೋದು ತುಂಬ ಕಷ್ಟ ಇದೆ ಅಂತೇಳಿ ಮಾಡಲಿಲ್ಲ ಸರ್. ಆಮೇಲೆ ಇವನು ಬಂದು ಕೇಳ್ದ, ಸರಿ ಆಯಿತು ಮಾಡಪ್ಪ, ಏನು ಬಜೆಟ್ ಆಗುತ್ತೋ ಕೊಡ್ತೀನಿ ಅಂತ ಹೇಳಿದೆ. ಆ ದುಡ್ಡು ಕೊಟ್ಬಿಟ್ಟಿದ್ದೀನಿ, ಯಾವುದು ಉಳಿಸ್ಕೊಂಡಿಲ್ಲ ನಾನು. ಸೊ ಹಾಗಾಗಿ ಇವತ್ತು ಒಂದು 20 ನಿಮಿಷದ ಶಾರ್ಟ್ ಫಿಲಮ್ನ ಲೋಕಾರ್ಪಣೆ ಆಗಿದೆ ನಮ್ಮ ರಾಘವೇಶ್ ಚಿತ್ರವಾಣಿ ಯೂಟ್ಯೂಬ್ ಚಾನಲಲ್ಲಿ. ನಾನು ಒಂದು 20 ದಿವಸ ಹಿಂದೆ ನಾನು ನಮ್ಮ ಮನೆಯವ್ರು ನೋಡಿದ್ವಿ 10:30 ಮೇಲೆ. ತುಂಬ ಮನಸ್ಸಿಗೆ ಹತ್ರ ಆಯಿತು. ನೆನ್ನೆ ಮಧ್ಯಾಹ್ನ ಔಟ್ಪುಟ್ ತೊಗೊಂಬಂದಾಗ ಇಲ್ಲೇ ಇದ್ದೆ, ಇಲ್ಲಿ ನೋಡಿದಾಗ ಇನ್ನೂ ತುಂಬಾನೇ ಆಯಿತು. ಕೆಲವು ಲಿಪ್ಸಿಂಗ್ ಆಗ್ತಿರ್ಲಿಲ್ಲ, ನೋಡಪ್ಪ ಅಂತಂದೆ. ಬೆಳಗ್ಗೆವರೆಗೂ ವರ್ಕ್ ಮಾಡಿ ಆಗಲಿ ಸರ್, ಬೆಳಗ್ಗೆವರೆಗೂ ಔಟ್ಪುಟ್ ತೆಗೆದು ವರ್ಕ್ ಮಾಡಿದ್ದಾನೆ. ಸೊ ಇವತ್ತು ಏನಾರು ಅಕಸ್ಮಾತ್ ಅವನು ಇಷ್ಟು ಡೆವಲಪ್ ಆಗ್ತಾನೆ ಅನ್ನೋ ಕಾರಣ ಏನು ಅಂತಂದ್ರೆ ಪಕ್ಕದಲ್ಲಿದ್ದಾರೆ ಗುರುಗಳು. ಮತ್ತಿಕರೆಗೆ ಹೋಗೋವನು, ಆಶೀರ್ವಾದ ತಗೊಳ್ಳೋವನು, ಅವ್ರು ಹೇಳ್ದಂಗೆ ಕೇಳೋವನು ಇವತ್ತು ಒಂದು ಸ್ಥಾನಕ್ಕೆ ಬಂದು ನಿಂತಿಯಾನೆ. ಮುಂದೇನು ಅವ್ರ ಆಶೀರ್ವಾದನೇ ಬೇಕು ಲೈಫಲ್ಲಿ ಬೆಳೆಯೋಕ್ಕೆ ಅಂತ ಹೇಳ್ದ. ಬಂದಿರುವಂಥ ಎಲ್ಲ ನಮ್ಮ ಸ್ನೇಹಿತರಿಗೆ, ಬಂಧು ಬಳಗದವ್ರಿಗೆ, ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮನ್ನು ಅವತ್ತಿಂದ ಇವತ್ತರೆಗೂ ಬೆಳೆಸ್ತಾನೇ ಬಂದಿರುವಂತಹ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ತುಂಬ ಹೃದಯದ, ನಮ್ಮ ರಾಘವೇಶ್ ಚಿತ್ರವಾಣಿ ಪರವಾಗಿ ತುಂಬ ಹೃದಯದ ಒಂದು ಕೃತಜ್ಞತೆ ಹೇಳ್ತೀನಿ. ಈ ಕತೆ ಹೆಂಗೆ ಒಳಿದಂಗಿಲ್ಲ ಏನಂತ ಅದೇ ಲೈಫ್ ಈಸ್ ಅನ್ಪ್ರಿಡಿಕ್ಟಬಲ್ ಅಂತ ಅಲ್ಲ, ಯಾವ್ದಾರು ನೋಡಿದ್ದ, ಕೇಳಿದ್ದ, ಓದಿದ್ದ ಬರುತ್ತಲ್ವಾ. ಅಂದ್ರೆ ಮದುವೆ ಇನ್ನೊಂದು 2 ತಿಂಗಳಿರುತ್ತೆ, ಯಾರು ಆಕ್ಸಿಡೆಂಟ್ ಆಗಿ ಸಾಯ್ತಾರೆ, ಇನ್ನೂ ಏನೋ ಕೆಲಸ ಸಿಕ್ಕಿರುತ್ತೆ, ಅದಾದ್ಮೇಲೆ ಏನೋ ಆಗಿ ಸಾಯ್ತಾರೆ. ಸೊ ಆ ಥರದ್ದೇ ಸ್ವಲ್ಪ ಬೇರೆ ಥರದ್ದು ಏನಾದರೂ ಮಾಡೋಣ ಅಂತ
ಮೊದಲಿಂದ ಶಾರ್ಟ್ ಫಿಲಮ್ ಮಾಡಬೇಕು ಅಂತಲೇ ಇತ್ತು, ಬೇರೆ ಪಿಕ್ಚರ್ ಫಿಲಮ್ ಮಾಡಬೇಕು ಅಂತಿತ್ತು. ಇಲ್ಲ ಅದು ಇದೆ, ಇದರಿಂದ ಸ್ಟಾರ್ಟ್ ಮಾಡೋಣ. ಇಲ್ಲ ಕಥೆ ಬರೆಯೋದು ಸಪ್ರೇಟಾಗಿ ಅದಕ್ಕೆ ಅಂತ ಟೈಮ್ ಇರಲ್ಲ. ಯಾವಾಗ ಏನಾದರೂ ಹೊಳೆದ್ರೆ ಲೈನ್ ಬರ್ಕೋತಿರ್ತೀನಿ. ಬಟ್ ಡಿಸ್ಕಷನ್ ಇದ್ದಾಗ ನಮ್ಮ ಟೀಮ್ ಹೇಳ್ತಿದೆ, ನಮ್ಮ ಸಿನೀಶ್ ನರೇಂದ್ರ ಅವ್ರು ಹೇಳ್ತಿದೆ, ಈ ಥರ ಡಿಸ್ಕಷನ್ಗೆ ಹೋಗ್ಬೇಕು ಅಂದರೆ ನಿಮ್ಗೆ ಏನೇ ಕೆಲಸ ಇದ್ರು ಹೋಗು, ನಿಮ್ಗೇನು ಯೂಸ್ ಆಗುತ್ತೆ, ನಿಮಗೆ ಲೈಫಲ್ಲಿ ಏನು ಅಂದ್ಕೊಂಡಿದ್ಯಾ ಅದ್ರ ಕಡೆ ಹೋಗಬೇಕು ಅಂದ್ಕೊಂಡಾಗ ನಿಮ್ಗೆ ಏನೇ ಇದ್ರು ಹೋಗು, ತೊಂದರೆ ಇಲ್ಲ ಅಂತ ಹೇಳಿದ್ರು. ಪವನ್ ಅವ್ರಿಗೆ ಒಪ್ಸೋದು ಕಷ್ಟ ಏನಾಗಲಿಲ್ಲ. ಒಂದ್ಸಲ ಹೇಳಿದಾಗ ಅವ್ರಿಗೆ ಇಷ್ಟ ಆಯ್ತು ಕಥೆ ಹಾಗೆ ಮಾಡಿ. ಹಾಗೆ ನೀವೆಲ್ಲರೂ ಬಂದು ಈ ಒಂದು ಪ್ರಯತ್ನಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಥ್ಯಾಂಕ್ ಯು ವೆರಿ ವೆರಿ ಮಚ್ ವಿಜಯ್ ಹಾಗೂ ಪವನ್, ಈ ಪಾತ್ರಕ್ಕೆ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ, ಈ ಆಪರ್ಚುನಿಟಿಗೆ ಥ್ಯಾಂಕ್ ಯು. ಬಿಕಾಸ್ ಆ್ಯಸ್ ಅನ್ ಆರ್ಟಿಸ್ಟ್ ನಾನು ಅಂದ್ಕೊಳ್ಳೋದು ಯಾವುದೇ ಒಂದು ಆಫರ್ ಬಂದ್ರೂ ಇಟ್ ಈಸ್ ಅನ್ ಆಪರ್ಚುನಿಟಿ ಅಂತ. ಸೊ ನಮ್ಮ ತಂದೆ ಹೇಳಿರೋ ಹಾಗೆ ಏನೇ ಬಂದರೂ ಆದಷ್ಟು ಅದನ್ನು ಬಿಡಬೇಡ, ಬಿಕಾಸ್ ಕಲಾವಿದರಿಗೆ ಆಪರ್ಚುನಿಟಿ ಅನ್ನೋದು ಬಹಳ ಬಹಳ ಮುಖ್ಯ ಅಂತ. ಸೊ ಆ ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ನನಗೆ ಈ ಪಾತ್ರ ಮಾಡಿದ್ದಕ್ಕೆ ತುಂಬಾನೇ ಖುಷಿಯಾಗಿದೆ. ಆ್ಯಂಡ್ ಐ ಹೋಪ್ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನು ತುಂಬಾನೇ ನರ್ವಸ್ ಆಗ್ತಾಯಿತ್ತು, ಬಿಕಾಸ್ ಗುರುಗಳಿದ್ರು, ವೆಂಕಟೇಶ್ ಸರ್ ಇದ್ರು, ಆ್ಯಂಡ್ ಶ್ರುತಿ ಮ್ಯಾಮ್ ಇದ್ರು, ಕ್ವೀನ್ ಆಫ್ ಎಮೋಷನ್ಸ್. ಸೊ ನಾನು ಐ ವಾಸ್ ಅ ಬಿಟ್ ನರ್ವಸ್ ಟು ಬಿ ವಾಚಿಂಗ್ ದಿಸ್ ವಿತ್ ಆಲ್ ಆಫ್ ದೆಮ್. ಥ್ಯಾಂಕ್ ಯು ವೆರಿ ಮಚ್, ನೀವು ಬಂದು ತುಂಬಾನೇ ಸ್ಪೆಷಲ್ ಮಾಡಿದ್ದೀರಿ ಈ ಒಕೇಶನ್ನ. ಸರ್ ಥ್ಯಾಂಕ್ ಯು ವೆರಿ ಮಚ್, ಎಲ್ಲರಿಗೂ ಶುಭ ಹಾರೈಕೆಗಳು. ರಾಘವೇಂದ್ರ ಚಿತ್ರವಾಣಿಗೆ ನಾನು ಮೊದಲು ಕಾಲಿಟ್ಟಾಗ 2001 ಅಥವಾ 2000 ಇರಬೇಕು ಅನ್ಕೋತೀನಿ. ನಾನು ಕರ್ನಾಟಕ ಸಂಜೆ ಸಿನಿಮಾ ಇನ್ಚಾರ್ಜ್ ಆದಾಗ ಅವಾಗೆಲ್ಲ ಈ ಡಿಜಿಟಲ್ ಎಲ್ಲ ಇರಲಿಲ್ಲ. ಫೋಟೋಸು ಮತ್ತು ನ್ಯೂಸ್ ಕವರ್ ಎಲ್ಲ ಕೊಡೋರು ಚೇತನ್ ಅಡಿಗರು ಗೊತ್ತು, ನಗ್ತಾ ಇದ್ದಾರೆ. ನಾನು ಫಸ್ಟು ನನ್ನ ಆಫೀಸಿಂದ ಲೆಟ್ರ್ ತೊಗೊಂಡು ಸುಧೀಂದ್ರ ಅವ್ರ ಮನೆಗೆ ಹೋದಾಗ ಸುಧೀಂದ್ರ ಅವ್ರು ಆಗಷ್ಟೇ ಪೂಜೆ ಮಾಡಿ ಮುದ್ರೆಗಿದ್ರೆ ಹಾಕೊಂಡು ಒಂದು ಬ್ರೌನ್ ಕಲರ್ ಸಿಲ್ಕ್ ಹಾಕೊಂಡು ಹಿಂಗೆ ಕೂತಿದ್ರು ಆರಾಮಾಗಿ. ನನ್ಗೆ ಸ್ವಲ್ಪ ಭಯ, ಅವಾಗೆಲ್ಲ ಇನ್ನೂ ಗೊತ್ತಿಲ್ಲ ಇದೆಲ್ಲ ಹೆಂಗೆ ವರ್ಕ್ ಆಗುತ್ತೆ ಅಂತ. ಹೋಗಿ ಇಂಟ್ರೊಡ್ಯೂಸ್ ಮಾಡ್ಕೊಂಡೆ, ಒಂದು ಕವರ್ ಎತ್ಕೊಟ್ಟಿದ್ರು. ಅವತ್ತು ಶುರು ಆಯಿತು. ಅಲ್ಲಿಂದ ನನ್ನ ಜರ್ನಿಸಮ್ ಪ್ರಯಾಣದ ಜೊತೆಗೆ ನೀವು ಹೇಳ್ದಂಗೆ ವೆಂಕಟೇಶ್ ಫ್ರೆಂಡ್ಶಿಪ್ ಎಲ್ಲಿವರೆಗೂ ಬಂತು ಅಂತಂದರೆ, ನಾನು ಮಾಡಿದ ಎಲ್ಲ ಸಿನಿಮಾಗಳಿಗೆ ವೆಂಕಟೇಶ್ PR. 6 ಸಿನಿಮಾ ಮಾಡಿದ ಡೈರೆಕ್ಷನು, 6 ಸಿನಿಮಾಗೂ PR ವೆಂಕಟೇಶನೇ PR. ಎರಡನೇದು ಯಶ್ ಅವರು ಕೊರೋನಾ ಟೈಮಲ್ಲಿ ಒಂದು ನಮ್ಮ ಇಂಡಸ್ಟ್ರಿಗೆಲ್ಲ ಹೆಲ್ಪ್ ಮಾಡಿದ್ರು. ಆ ಕಂಟೆಂಟ್ ಇಟ್ಕೊಂಡು ನಾನು ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ, ಒಂದು 6-7 ನಿಮಿಷ. ಅದರಲ್ಲಿ PR ವೆಂಕಟೇಶ್ ಆಗೇ ಕ್ಯಾರೆಕ್ಟರ್ ಮಾಡಿದ್ರು, ಅದು ನನ್ನ ಡೈರೆಕ್ಷನಲ್ಲಿ. ಸೊ ಹಾಗೆ ಒಂಥರ ಈ ಪ್ರಯಾಣ ಹೆಂಗೆ ಬಂತು ಅಂತಂದರೆ ಇಲ್ಲಿವರೆಗೂ ಬಂದಿದೆ. ವೆಂಕಟೇಶ್ ಇಡೀ ಇಂಡಸ್ಟ್ರಿ ಗೊತ್ತು, ಆ ಕ್ಯಾರೆಕ್ಟರ್ಗೆ ಯಾರು ಕೇಳಿದ್ರು ಬಂದು ಮಾಡಿಕೊಟ್ಟಿರೋರು. ನನ್ನನ್ನು 1 ತಿಂಗಳು ಮುಂಚೆನೇ ಹೇಳಿದ್ರು ಪವನ್, ಅಂಕಲ್ ಒಂದು ಕ್ಯಾರೆಕ್ಟರ್ ಇದೆ ಮಾಡ್ತೀನಿ ಬಿಡಪ್ಪ ಅಂತ. ಹೋಗ್ಬಿಟ್ಟು ಆ್ಯಕ್ಟಿಂಗ್ ಮಾಡಿ ಬಂದೆ, ಕಾಸು ಕೊಡಲಿಲ್ಲ. ಈಗ ಫಸ್ಟ್ ಸ್ಯಾಲ್ರಿ ಅನ್ಕೊಂಡು ನಮಗೆ ಸ್ಯಾಲ್ರಿ ಬರಲಿಲ್ವಲ್ಲ ಅನ್ಕೊಂಡು ಸುಮ್ಮನೆ ಅದೇ. ಸರಿ ವೆಂಕಟೇಶ್ ಒಂದು ರ್ಯಾಪೋ ಇದೆ, ಹೆಂಗೋ ಏನು ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಅದೇ. ಆಮೇಲೆ ಡಬ್ಬಿಂಗ್ ಹೋದೆ. ಡಬ್ಬಿಂಗ್ ಮುಗಿದ್ಮೇಲೆ ಅಂಕಲ್ ತಗೊಳ್ಳಿ ಅಂತ ಕವರ್ ಕೊಟ್ಟ. ಆಹಾ, ಪಕ್ಕ ಪ್ರೊಫೆಷನಲಿಸಮ್ ಇಲ್ಲೇ ಕಲ್ತ್ಬಿಟ್ಟವ್ರು. ಡಬ್ಬಿಂಗ್ ನಾನು ತಪ್ಪಿ ಬಿಸಿ ಇದ್ದೀನಪ್ಪ, ಡಬ್ಬಿಂಗ್ ಬರಲ್ಲ ಅಂತ ಪೇಮೆಂಟ್ ಡಬಲ್. ಸದ್ಯ ಡಬ್ಬಿಂಗ್ ಮಾಡಿದೆ, ಕಾಸು ಬಂತು, ಸ್ಯಾಲ್ರಿ ಕೊಟ್ಟರು ವೆಂಕಟೇಶು. ಅದಕ್ಕಿಂತ ಮುಖ್ಯವಾಗಿ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆಯ ಪ್ರಶಸ್ತಿ ಸಮಾರಂಭ 3-4 ವರ್ಷ ನಾನು ನಿರೂಪಣೆ ಮಾಡಿದ್ದೀನಿ. ಅದನ್ನ ಆಮೇಲೆ ಇವ್ರು ಹೈಜಾಕ್ ಮಾಡ್ಕೊಂಡ್ರು. ಪ್ರೊಫೆಷನಲ್ ಇದೆಲ್ಲ ಆಗ್ತಾ ಇರುತ್ತೆ. ಸುಮ್ಮನೆ ಕೂಡ ಇಲ್ಲೂ ಫ್ರೆಂಡ್ ಪಾತ್ರನೇ ನಿಭಾಯಿಸಿರೋದು. ಹೌದು, ಅದು ನರ್ವಸ್ ಆಗಿದ್ದೀನಿ, ಏನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ. ಇದೆಲ್ಲ ನಾನು ಎಷ್ಟೋ ವರ್ಷಗಳಿಂದ ಸ್ಟಾರ್ಟ್ ಮಾಡಿರೋ ಡಿ.ವಿ. ಸುಧೀಂದ್ರ ಅವರ ಆಲೋಚನೆ ನಮ್ಮೆಲ್ಲ ಇಷ್ಟು ಜನಕ್ಕೆ ಆಶ್ರಯ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ನಾನು ಸುಧೀಂದ್ರ ವೆಂಕಟೇಶ್ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಫ್ರೆಂಡ್ ನಿರ್ದೇಶಕನಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ನು ನಮ್ಮನ್ನು ನಂಬಿ, ನಾವು ಬೆಂಗಳೂರಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಇರ್ತೀವಿ, ನಾವೊಂದು ಕನಸು ಕಟ್ಕೊಂಡು ನಾನು ಆಕ್ಟರ್ ಆಗಬೇಕು ಅಂತ ಬಂದಾಗ ಈ ಥರ ಫ್ರೆಂಡ್ ಅಂತ ಕೈ ಬಿಡಿದ್ರ ಅವ್ರು ವಿಜಯ್ ಅವರು ಸ್ಟೋರಿ ಹೇಳಿದಾಗ, ಈ ಫ್ರೆಂಡ್ ಕ್ಯಾರೆಕ್ಟರ್ ನಮ್ಮ ಫ್ರೆಂಡ್ ಒಬ್ಬ ಇದ್ದಾನೆ, ಆಕ್ಟರ್ ಇದ್ದಾನೆ, ಅವ್ನು ಮಾಡ್ತಾನೆ ಅಂತ ನಂಗೆ ಚಾನ್ಸ್ ಕೊಟ್ಟು ನನ್ನ ಮೇಲೆ ನಂಬಿ ಇಲ್ಲಿ ಗಂಟ ಕರ್ಕೊಂಡು ಬಂದಿರೋದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ. ಹೋಗಿ ಚೆನ್ನಾಗಿ ಮಾಡ್ತಾನೆ ಹುಡುಗ, ಇದು ಮಾಡ್ತಾನೆ ಅಂತ. ಸಿಮಿಲರ್ಲಿ ಯತಿರಾಜ್ ಸರ್ ಕೂಡ ಯಾರೇ ಅವ್ರ ಹತ್ರ ಹೊಸಬ್ರು ಸಿನಿಮಾ ಮಾಡಬೇಕು ಅಂತ ಬಂದಾಗ ಮ್ಯೂಸಿಕ್ ಅಂತ ಬಂದ ಕೂಡಲೇ ನನಗೆ ರೆಫರ್ ಮಾಡ್ತಾರೆ. ಸರ್ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಸರ್ ಹೇಳಿದಾಗೆ ಹೋದ ವರ್ಷ ಸಂಜು ಸಿನಿಮಾ ಪ್ರೆಸ್ ಮೀಟ್ ಟೈಮಲ್ಲಿ ಪವನ್ ಹೇಳಿದ್ರು, ಒಂದು ಸ್ಕ್ರಿಪ್ಟ್ ಮಾಡಿದ್ವಿ ಸರ್, ಮ್ಯೂಸಿಕ್ ಮಾಡ್ಬೇಕು ನೀವೇ ಅಂತ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಬಹುಶಃ ಒಂದು ವ್ಯೂಸ್ಗೋಸ್ಕರ ಅಥವಾ ಬೇಗ ರೀಚ್ ಆಗುತ್ತೆ ಕಂಟೆಂಟ್ ರೀಲ್ಸಲ್ಲಿ ಅನ್ನೋದಕ್ಕೋಸ್ಕರ ಒಂದು ಕಾಮಿಡಿ ಎಲಿಮೆಂಟು, ಒಂದು ಸಸ್ಪೆನ್ಸ್ ಥ್ರಿಲ್ಲರೋ ಸೈಕಿಕ್ ಎಲಿಮೆಂಟ್ ಏನೋ ಮಾಡ್ತಾರೆ ಅಂತ. ಬಟ್ ಈ ಥರ ಎಮೋಷನಲ್ ಕಂಟೆಂಟ್ನ ಮಾಡೋದಕ್ಕೆ ಸ್ವಲ್ಪ ಧೈರ್ಯ ಬೇಕು. ಬಿಕಾಸ್ ಶಾರ್ಟ್ ಮೂವಿನಲ್ಲಿ ಅದು ಈಸಿಯಾಗಿ ತಲುಪಿಸೋದಕ್ಕೆ ಕಷ್ಟ ಆಗುತ್ತೆ, ಸ್ಕ್ರೀನ್ ಮೇಲೆ ತರೋದಕ್ಕೆ ಎಕ್ಸ್ಪೆಕ್ಟ್ ಮಾಡಿರೋದನ್ನ.
ಸೊ ಬಹುಶಃ ಎಲ್ಲ ಟೀಮ್ ಮೇಟ್ಸ್ ಎಲ್ಲರೂ ಸೇರಿ ಮಾಡಿರೋ ಕಂಟೆಂಟ್ ಚೆನ್ನಾಗಿ ರೀಚ್ ಆಗಿದೆ ಅಂದ್ಕೊಳ್ತೀನಿ. ಆ್ಯಂಡ್ ಒಂದು ಸ್ಪೆಷಲ್ ಮೆನ್ಷನ್ ಮನೋಜ್, ಪವನ್ ಮತ್ತು ತ್ರಿಶೂಲ್, ಅವರು ಒಳ್ಳೆ ಟೀಮ್ ಇದ್ದಾರೆ. ಇನ್ಫ್ಯಾಕ್ಟ್ 3 ಜನ ಒಬ್ಬೊಬ್ರು ಸ್ಟುಡಿಯೋಗೆ ಬಂದಾಗಲೂ ಅಥವಾ ಒಟ್ಟಿಗೆ ಬಂದಾಗಲೂ ಅವ್ರೆಲ್ಲರ ಮಾತು ಒಂದೇ ಇರೋದು. ಸೊ ಅವ್ರಿಗೆ ಕ್ಲಾರಿಟಿ ತುಂಬ ಚೆನ್ನಾಗಿತ್ತು ಕಂಟೆಂಟ್ ಮೇಲೆ. ಬಹುಶಃ ಅದು ತೆರೆ ಮೇಲೆ ಕಾಣ್ತಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಸ್ಕೂಲ್ ಟೈಮಲ್ಲೂ ಕೂಡ ನಾವು ಸಿನಿಮಾ ಬಗ್ಗೆನೇ ಮಾತಾಡ್ತಾ ಇದೀವಿ. ಹೋಪ್ ನಿಮ್ಗೆ ನೆನಪಿರುತ್ತೆ ಅಂತ ಅನ್ಕೋತೀನಿ. ಈವನ್ ನನಗೆ ನಮ್ಮ ಎಲ್ಲರಿಗೂ ಕೂಡ ಅದೇ ತರ ಫ್ರೆಂಡ್ಸ್ ಸಿಕ್ಕಿದ್ರು. ನಾವು ನ್ಯಾಷನಲ್ ಕಾಲೇಜಲ್ಲಿ ಓದ್ಬೇಕಾದ್ರೆ ಪವನ್ ಬಂದು, ಇಲ್ಲ ನಾವೇನಾದ್ರು ಒಂದು ಮಾಡೋಣ, ಇಲ್ಲ ಮಚ್ಚ ನಾವೆಲ್ಲ ಒಂದು ಒಳ್ಳೆ ಟೀಮ್ ಇದೀವಿ, ಒಂದು ಟೀಮ್ ಆದ್ರೆ ಒಂದು ಸಿನಿಮಾ ಮಾಡ್ಬೋದು ಅಂತ ಅನ್ಕೊಂಡು ಇವತ್ತು ಇಲ್ಲಿವರೆಗೂ ತಗೊಬಂದು ನಿಂತ್ಕೊಂಡಿದ್ದೀರಾ. ಅಂಡ್ ಮೊದಲನೇದಾಗಿ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಇಲ್ಲಿಲ್ಲೇ ಓಡಾಡ್ತಾ ಇದ್ವಿ, ಇವತ್ತು ಮೇಲೆ ಕರ್ಕೊಂಡ್ಬಂದು ನಿಲ್ಸಿದ್ದೀರಾ. ಇದು ಒಂದೇ ಅಲ್ಲ, ಇನ್ನು ದೊಡ್ಡ ದೊಡ್ಡ ಆಲೋಚನೆಗಳಿದೆ. ಖಂಡಿತ ನಿಮ್ಮ ಆಶೀರ್ವಾದ ಇದ್ರೆ ಖಂಡಿತ ಹೋಗಿ ಮಾಡ್ತೀವಿ. ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ರಾಘವೇಂದ್ರ ಚಿತ್ರವಾಣಿಗೆ, ವೆಂಕಟೇಶ್ ಸರ್ಗೆ. ಅವ್ರಿಲ್ಲ ಅಂದಿದ್ರೆ ಇದೆಲ್ಲ ಸಾಧ್ಯ ಆಗ್ತಾನೆ ಇರಲಿಲ್ಲ. ಎಲ್ರಿಗೂ ನಮಸ್ಕಾರ. 2018ರ ಸಮಯದಲ್ಲಿ ನಾನು ಒಂದು ಶಾರ್ಟ್ ಫಿಲ್ಮ್ ಡೈರೆಕ್ಷನ್ ಮಾಡ್ತೀನಿ. ಸಿನಿಮಾದ ಆ ಶಾರ್ಟ್ ಫಿಲ್ಮ್ ಹೆಸರು ಫಲಿತಾಂಶ ಅಂತ ಹೇಳಿ. ಅದನ್ನು ಜನರಿಗೆ ತಲುಪಿಸ್ಬೇಕು, ಮಾಧ್ಯಮದವ್ರ ಬಗ್ಗೆ ನನಗೆ ಅಷ್ಟು ಪರಿಚಯ ಇರಲಿಲ್ಲ. ನನ್ನ ಹತ್ರ ಇದೆ ತುಂಬ ಸಣ್ಣ ಅಮೌಂಟು. ಅದನ್ನು ವೆಂಕಟೇಶಣ್ಣ ಹೇಳಿದೆ, ತುಂಬ ಸಣ್ಣ ಅಮೌಂಟಲ್ಲಿ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಅದನ್ನು ಸ್ಕ್ರೀನಿಂಗ್ಸ್ ಮಾಡಿಸ್ತಾರೆ. ಪ್ಲಸ್ಸು ಸುಮಾರು 50ಕ್ಕೂ ಹೆಚ್ಚು ಜನ ಮಾಧ್ಯಮದವ್ರು ಆಗಲೇ ಬರ್ತಾರೆ. ಪ್ರಿಂಟು ಮತ್ತು ಸ್ಯಾಟಲೈಟು, ಡಿಜಿಟಲ್ ಆ ಟೈಮಲ್ಲಿ ಶಕ್ತಿ ಮೀರಿ ಅದನ್ನು ತಲುಪಿಸ್ತಾರೆ. ಆ ಶಾರ್ಟ್ ಫಿಲ್ಮ್ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿಲ್ಲ, ಅದನ್ನು ಗೌರ್ಮೆಂಟಿಗೆ ಕೊಟ್ಟಿದ್ದೀನಿ. ಬಿಕಾಸ್ ಅದು ಸ್ಟಾಪ್ ಸುಸೈಡ್ ಅನ್ನೋಂಥ ಕಾನ್ಸೆಪ್ಟು, ಆತ್ಮಹತ್ಯೆ ಬೇಡ ಅನ್ನೋ ಕಾನ್ಸೆಪ್ಟು. ಸುಮಾರು ಒಂದು 20,000 ಜನ ಅದನ್ನು ಫ್ರೀಯಾಗಿ ನೋಡಿದ್ರು ಆ ಸಿನಿಮಾನ. ಅದರ ನಂತರ ಅದರ ಬಿಫೋರ್ ನಾನು ಒಂದು 2 ಪುಸ್ತಕ ಬರೆದಿದ್ದೆ. ಟೋಟಲ್ 3 ಪುಸ್ತಕ ಆದ ನಂತರ ಒಂದು ಸಿನಿಮಾ ಡೈರೆಕ್ಷನ್ ಮಾಡಿದೆ. ಸಿನಿಮಾದ ಹೆಸರು ಲಕ್ಷ್ಯ ಅಂತ. ಅದಕ್ಕೂ ವೆಂಕಟೇಶಣ್ಣ PR. ಅದು ಕೂಡ ಸಣ್ಣ ಬಜೆಟ್ ಸಿನಿಮಾ. ಕೊರೋನಾ ಮಧ್ಯೆ ಅದು ತುಂಬ ಪ್ರಚಾರಕ್ಕೆ ಬರಲಿಲ್ಲ. ಇದರ ಮತ್ತೆ ಪವನ್ ನನಗೆ ಆಲ್ವೇಸ್ ಎಲ್ಲರ ಮುಂದೆ ರವಿ ಸರ್ ಅಂತಾನೆ, ಬಟ್ ಆ್ಯಕ್ಚುಲಿ ನನಗೆ ನನ್ನ ತಮ್ಮನ ಥರ ಅವನು. ಈ ಥರ ಒಂದೇನೋ ಮಾಡ್ಕೊಂಡಿದ್ದೀನಿ ಸರ್, ಏನು ಮಾಡೋಣ. ನನಗಿಲ್ಲಿ ಇಷ್ಟ ಆಗಿದ್ದು 3,500ಕ್ಕೂ ಹೆಚ್ಚು ಸಿನಿಮಾಗಳಿಗೆ PRO ಮಾಡಿದಂತಹ ಒಂದು ಸಂಸ್ಥೆಯ ಮುಖ್ಯಸ್ಥರು, ಅದು DV ಸುಧೀಂದ್ರ ಸಾಹೇಬರಾಗಿರ್ಬೋದು, ಅಥವಾ ವೆಂಕಟೇಶಣ್ಣ ಆಗಿರ್ಬೋದು, ವಾಸಣ್ಣ ಆಗಿರ್ಬೋದು, ಸುವೀರಣ್ಣ ಆಗಿರ್ಬೋದು. ಅದರ ನಂತರ ಅದನ್ನು ಒಂಚೂರು ಕಂಟಿನ್ಯೂ ಮಾಡುವಂತಹ ಸಸ್ಟೈನಿಟಿ ಬೇಕಲ್ಲ, ಒಂದು ಕೆಪಾಸಿಟಿ ಬೇಕು. ಅಂದರೆ ಅವ್ರು ಈಸಿಯಾಗಿ ನನ್ನ ಮಗ ಮಾಡ್ತಾನೆ ಅಂತ ಹೇಳಿಲ್ಲ. ರವಿ ಅವನಿಗೆ ಒಂಚೂರು ಏನೋ ತಪ್ಪಾದ್ರೆ ಕಲಿಸು ಅಂತಂದ್ರು. ಅದು ಅವ್ರು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಇದು ನಾನು ಕಂಡಂತ ನನ್ನ ಪರ್ಸ್ಪೆಕ್ಟಿವ್. ಇದು ಈ ಶಾರ್ಟ್ ಫಿಲ್ಮ್ ಮಾಡ್ಬೇಕಾದ್ರೆ ಸುಮ್ಮನೆ ನನ್ನ ಹೆಸರು ಹಾಕೊಂಡಿದ್ದಾರೆ. ಆ್ಯಕ್ಚುಲಿ ನಾನು ಏನೂ ಕೆಲಸ ಮಾಡಿಲ್ಲ ಇಲ್ಲಿ, ಸುಮ್ಮನೆ ಜೊತೆ ನಿಂತ್ಕೊಂಡಿದ್ದೆ. ಕತೆ ಬರೆದಂಥವ್ರು ವಿಜಿ, ಅದನ್ನು ಡೈಲಾಗ್ಸು ಸ್ಕ್ರೀನ್ ಪ್ಲೇ ಮಾಡಿದಂಥವ್ರು ಪವನ್, ವಿಜಿ ಮತ್ತು ಮನೋಜು, ತ್ರಿಶೂಲು. ನಾವು ಸುಮ್ಮನೆ ಜೊತೆಗಿದ್ದೆ. ರವಿ ಸರ್ ಇದು ಓಕೆನಾ ಅಂತ ಅಷ್ಟೇ ಕೇಳ್ತಾ ಇದ್ರು. ಓಕೆ ಇಲ್ಲ, ವಿಲ್ ಗೋ ಫಾರ್ 1 more ಟೇಕ್, ದ್ಯಾಟ್ಸ್ ಇಟ್. ನಾನೇನೂ ಮಾಡಿಲ್ಲ. ನನ್ನ ಹೆಸರು ಹಾಕಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಪವನ್. ಮೇಲಾಗಿ 3,500 ಸಿನಿಮಾಗಳಿಗೆ PRO ಮಾಡಿದಂತಹ ಒಂದು ಸಂಸ್ಥೆಯ ಭಾಗವಾಗಿ ಪವನ್ ಇಟ್ಟಿರುವಂಥ ಈ ಹೆಜ್ಜೆ ನನಗೆ ಸ್ಪೆಷಲಿ ನನ್ನ ಸಿನಿಮಾ ರಿಲೀಸ್ ಆದಾಗ ನಮ್ಮ ಅಪ್ಪ ಅಮ್ಮ ಮತ್ತು ನನ್ನ ತಮ್ಮಂದರು PVR ಅಲ್ಲಿ ಸ್ಕ್ರೀನ್ ಮೇಲೆ ನನ್ನ ಹೆಸರು ನೋಡಿ ಕಣ್ಣಲ್ಲಿ ನೀರು ಹಾಕಿದ್ದನ್ನು ನಾನು ನೋಡಿದ್ದೆ. ಅದನ್ನು ತುಂಬ ಪಕ್ಕದಲ್ಲಿ ಕೂತ್ಕೊಂಡು ವೆಂಕಟೇಶಣ್ಣ ಕಣ್ಣಲ್ಲಿ ನೀರು ಹಾಕಿದ್ದು ನಾನು ನೋಡಿದೆ. ಇಟ್ಸ್ ಆಲ್ ಅಬೌಟ್ ರೆಸ್ಪೆಕ್ಟ್, ಇಟ್ಸ್ ಆಲ್ ಅಬೌಟ್ ಎಮೋಷನ್ ಟುವರ್ಡ್ಸ್ ದರ್ ಫ್ಯಾಮಿಲಿ. ಪ್ರತಿಯೊಬ್ಬ ಮಕ್ಕಳು ದೊಡ್ಡ ಮಟ್ಟಕ್ಕೆ ಬೆಳಿಬೇಕನ್ನುವಂತಹ ಆಸೆ ಎಲ್ಲ ಅಪ್ಪ ಅಮ್ಮಂದಿಗಿರುತ್ತೆ. ಅದಕ್ಕೆ ವೆಂಕಟೇಶಣ್ಣ ಮತ್ತು ಅವರ ಮಿಸ್ಸಸ್ ಕೂಡ ಹೊರದಲ್ಲ, ನಾನು ಅದನ್ನು ಹತ್ತಲ್ಲಿ ಕೂತು ನೋಡಿದೆ. ದೊಡ್ಡ ಮಟ್ಟಕ್ಕೆ ರೀಚ್ ಆಗಲಿ. ವಿಜಯ್ ಥರದ ಬಹಳಷ್ಟು ಜನ ಮಾಧ್ಯಮದಲ್ಲಿ ಕೆಲಸ ಮಾಡ್ತಿದ್ದೀರಿ. ಬಹಳಷ್ಟು ಸೂಪರ್ ಸ್ಟಾರ್ಗಳಿಗೆ ನೀವು ಕ್ಯಾಮ್ರಾ ಹಿಡಿದಿದ್ದೀರಿ, ಬೈಟ್ಸ್ ನೋಡಿದ್ದೀರಿ, ಇಂಟರ್ವ್ಯೂಗಳನ್ನು ಮಾಡಿದ್ದೀರಿ. ನನ್ನದೊಂದು ಸ್ವಾರ್ಥ, ನಿಮ್ಮಲ್ಲಿಯೂ ರೈಟರು, ಡೈರೆಕ್ಟರ್ ಇದ್ದಾರೆ, ಅದನ್ನು ಆಚೆ ತಗೊಂಬನ್ನಿ, ನೀವು ಬರೀರಿ, ಡೈರೆಕ್ಷನ್ ಮಾಡಿ, ನಿಮ್ಮದೇ ಆದಂಥ ಒಂದು ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇಂಡಸ್ಟ್ರಿ ಎಲ್ಲವನ್ನ ಕೊಟ್ಟಿದೆ, ಅದನ್ನು ಸ್ವೀಕರಿಸಿ ಅಂತ ಕೇಳ್ತೀನಿ. ವೆಂಕಟೇಶಣ್ಣ ಥ್ಯಾಂಕ್ ಯು ಸೊ ಮಚ್, ಪವನ್ ಥ್ಯಾಂಕ್ ಯು, ಇಡೀ ಕಂಪ್ಲೀಟ್ ರಾಘವೇಂದ್ರ ಚಿತ್ರವಾಣಿಗೆ ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಕಾರ್ತಿಕ್, ನಿಮಗೂ ಥ್ಯಾಂಕ್ಸ್. ಒಂದ್ ರೀತಿ ವಂದನಾರ್ಪಣೆ. ಸುಧೀಂದ್ರ ಅವರ ನಂತರ ಸ್ಥಾನದಲ್ಲಿ ನಿಂತು ವಾಸಣ್ಣ, ಸುನಿಲ್, ಈ 3 ಜನ ನಿಂತು ರಾಘವೇಂದ್ರ ಚಿತ್ರವಾಣಿಯ ಆ ಒಂದು ಅರ್ಧ ಶತಮಾನವನ್ನ ಕಂಡಂತಹ ಹೆಮ್ಮೆಯ ಸಂಸ್ಥೆ. ನೆನಪಿನ ಕಾಣಿಕೆಯನ್ನ ನೀಡಬೇಕಾಗಿ ಕೋರಿಕೆ. ಸುನಿಲ್. ಇನ್ನು ಶ್ರುತಿಯಮ್ಮ ನಮ್ಮ ಪ್ರೀತಿಯ ಕರೆಗೆ ಆಗಮಿಸುತ್ತಾರೆ. ಅವರಿಗೂ ನನ್ಮೆಯ ಧನ್ಯವಾದವನ್ನ ಹೇಳೋಣ. ವೆಂಕಟೇಶ್ ಈ ಕಡೆ. ಹಳೆಯದನ್ನ ಮರೆಯದೆ
ನಿಮ್ಮ ಸಪೋರ್ಟ್ ನೀಡಿದ್ದಕ್ಕಾಗಿ ಪ್ರೀತಿ ರವಿ ಕಾಣಿಸ್ತಾರೆ. ಸರ್ ಹಿಂದೆ ಹಾಗೆ ಸ್ವಲ್ಪ ಹತ್ರ ಬನ್ನಿ. ಓಕೆ ಸ್ವಲ್ಪ ಹತ್ರ ಬನ್ನಿ ಸುರೇಶ್ ಸರ್. ಅಂತ ಹಾರೈಸ್ತಾ ಶ್ರೀ ರಾಘವೇಂದ್ರರ ಕೃಪೆ ನನ್ನಲ್ಲಿ.